ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. First one, hey, two, hey, three, hey, four, hey, five, hey, six, hey, seven, hey, eight, hey, nine, hey, 10, hey. Up down punch, breathing. 1, 2, 3, 4, 5, 6, 7, 8, 9, 10. First one, hey, 2, hey, 3, hey, 4, hey, 5, hey, 6, hey, 7, hey, 8, hey, 9, hey, 10, hey. Grand punch, breathing. 1, 2, 3, 4, 5, 6, 7, 8, 9, 10. First one, hey, 2, hey, 3, hey, 4, hey, 5, hey, 6, hey, 7, hey, 8, hey, 9, hey, 10, hey. Front double punch. First one, hey, 2, hey, 3, hey, 4, hey. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಾವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕರಾಟೆ ಕ್ರೀಡಾಪಟುವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಅಲ್ಲದೆ ರಾಜ್ಯಕ್ಕೆ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಭಾಗವಹಿಸಿದ್ದೀರಾ. ಅದಕ್ಕೆ ನಾವು ನಿಮಗೆ ನಮ್ಮ ಚಾನಲ್ ಪರವಾಗಿ ನಿಮಗೆ ಸಂದರ್ಶನ ಕೊಡುವ ಅಂತ ನಾವು ಬಂದಿದ್ದೀರಿ. ಥ್ಯಾಂಕ್ಸ್ ಸರ್. ತಮ್ಮ ಹೆಸರು ಏನು ಮೇಡಮ್? ನೀವು ಸರ್, ನನ್ನ ಹೆಸರು ರುಮಾನಾ ಕೌಸರು. ನಮ್ಮ ಹಸ್ಬೆಂಡ್ ಹೆಸರು ಕೌಸರ್ ಬೇಗ್ ಹೇಳಿ. ನಮ್ಮ ತಾಯಿ ಶಬಾನ. ಅವರು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ನನ್ನ ತಮ್ಮ ಸೈಯದ್ ಮುಬಾರಕು. ನಮ್ಮ ತಂದೆ ಹೆಸರು ರಶೀದ್ ಅಹಮದ್ ಅವರು. ನಾನು 2007 ನಾನು ಕರಾಟೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಹೋಗೋ ಟೈಮಲ್ಲಿ ಕೋಲಾರ ಜಿಲ್ಲೆಯಲ್ಲೇ ಹುಟ್ಟು ಬೆಳೆದಿದ್ದು ಇಲ್ಲೇ ನಾನು ಮೆಥೋಡಿಸ್ಟ್ ಸ್ಕೂಲಲ್ಲಿ ಗಲ್ಪೆಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆವಾಗಿಂದನೂ ನಾನು ತುಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಿದ್ದು. ನಾನು ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಅಲ್ಲಿ. ಯಾಕಂದರೆ ನಾವು ಇವಾಗ ಅಂದ್ಕೊಳ್ತೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನೂ ಅಚೀವ್ಮೆಂಟ್ಸ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತಾರೆ ಎಲ್ಲರೂ. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ಗಳು ಸಿಗ್ತಿದೆ, ಒಳ್ಳೆ ಏನು ಬೇಕು ನಮ್ಗೆ, ಒಳ್ಳೆ ಪ್ರೈವೇಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಓದ್ಬೋದು ನಾವು ಎಲ್ಲ ಇದರಿಂದ. ಅಲ್ಲಿಂದ ನಾನು ಮೆಥೋಡಿಸ್ಟ್ ಹೋದೆ. ಅಲ್ಲಿ 2007ನೇ ಇಸ್ವಿಯಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು ಸ್ಪೋರ್ಟ್ಸಲ್ಲಿ. ಬ್ಯಾಸ್ಕೆಟ್ಬಾಲ್, ಥ್ರೋಬಾಲು, ಕರಾಟೆಯಲ್ಲಿ ತುಂಬ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇದ್ದೆ ನಾನು. ಅಲ್ಲಿಂದ ನಾನು ತುಂಬ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ನಾನು.
ಹೋಗೋ ಟೈಮಲ್ಲಿ ಕಬ್ಬನ್ ಪಾರ್ಕಲ್ಲಿ ಒಂದು ಕರಾಟೆ ಮಾಸ್ಟ್ರು ಕರಾಟೆ ಟ್ರೈನಿಂಗ್ ಕೊಡ್ತಾಯಿದ್ರು ಅವರು. ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಅಲ್ಲಿ ಹೋಗ್ತಾ ಇದ್ದೆ, ಅವ್ರು ನೋಡ್ತಾ ಇದ್ದೆ. ಮಾರ್ನಿಂಗ್ ಒಂದು ಬ್ಯಾಚ್ ಇತ್ತು, ಸಂಜೆ ಒಂದು ಬ್ಯಾಚ್ ಇತ್ತು, ಅಲ್ಲಿ ನೋಡ್ತಾ ಇದ್ದೆ. ತುಂಬ ಇಂಟ್ರೆಸ್ಟ್ ಬಂತು. ಹಾಗೆ ನಮ್ಮ ಒಂದು ಮೆಥೋಡಿಸ್ಟ್ ಸ್ಕೂಲಲ್ಲಿ ಕರಿಸಿನ ಶ್ರೀನಿವಾಸ್ ಅವರು ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಕರಾಟೆ ತರಬೇತಿಯನ್ನು ಕೊಡೋಕ್ಕೆ ಬಂದರು. ಅವರು ಮೆಥೋಡಿಸ್ಟಲ್ಲಿ 2008ರಲ್ಲಿ ಬಂದ ತಕ್ಷಣ ಅವರು ಕರಾಟೆ ಕ್ಲಾಸಸ್ ಹೇಳ್ಕೊಡ್ತಾಯಿದ್ರು. ಒಂದು 10th ಕ್ಲಾಸು. ನನಗೆ ತುಂಬ ಖುಷಿ ಆಯಿತು. ಸರ್ ಹೇಳಿದೆ, ಸರ್ ಈ ಕರಾಟೆಯಲ್ಲಿ ನಾನು ಮುಂದೆ ಬರಬೇಕು, ಹೇಗೆ ಸರ್ ಹೇಳಿದ್ರು. ಅವ್ರು ಏನು ಮಾಡಿದ್ರು, ಇಲ್ಲ ನಾನು ಹೇಳ್ಕೊಡ್ತೀನಿ, ನೀನು ಬಾಮ್ಮ ಹೇಳಿದ್ರು. ಅವರು ಒಂದಷ್ಟು ಬೇಸಿಕ್ಸು ಅವ್ರ ಹತ್ರ ಯೆಲ್ಲೋ ಬೆಲ್ಟು, ವೈಟ್ ಬೆಲ್ಟು, ಯೆಲ್ಲೋ ಬೆಲ್ಟು ಹಾಕಿ ತೊಗೊಂಡೆ ಅವ್ರ ಹತ್ರ. ನೆಕ್ಸ್ಟ್ ಬ್ಲ್ಯಾಕ್ ಬೆಲ್ಟ್ ಅವ್ರ ಹತ್ರನೇ ತೊಗೊಂಡೆ. ನೆಕ್ಸ್ಟ್ ಅಲ್ಲಿಂದ ಚಿಕ್ಕಬಳ್ಳಾಪುರ ಅಲ್ತಾಫ್ ಸರ್ ಅವರು ಸಿಕ್ಕಿದ್ರು ನನಗೆ. ಫಸ್ಟು 2009ರಲ್ಲಿ ನಾನು ತಾಲೂಕ್ ಲೆವೆಲು ಕೋಲಾರ ಡಿಸ್ಟಿಕಲ್ಲೇ ನಡೀತು. ಡಿಸ್ಟಿಕ್ ಲೆವೆಲು ಕೋಲಾರ ಡಿಸ್ಟಿಕ್ ಬೆಮ್ಮಲ್ಲಿ ಇದರಲ್ಲಿ ನಡೀತು. ರಾಜ್ಯ ಮಟ್ಟ ಫಸ್ಟು ಕಾರವಾರಲ್ಲಿ ನಡೀತು. ಕಾರವಾರಲ್ಲಿ ಹೋದ ತಕ್ಷಣ ಫಸ್ಟ್ ಟೈಮ್ ನಾನು ನನಗಿಂತ ಬ್ಲ್ಯಾಕ್ ಬೆಲ್ಟ್ ಅವರು ಬಂದುಬಿಟ್ರು. ಅವಾಗ ನಾನು ಯೆಲ್ಲೋ ಬೆಲ್ಟ್ ಇದ್ದೆ. ಅವ್ರು ಏನು ಮಾಡೋದು, ಮ್ಯಾಚ್ ಆಡೋ ಟೈಮಲ್ಲಿ ಫಸ್ಟ್ ರೌಂಡ್ ಆಡಿದೆ. ಸೆಕೆಂಡ್ ರೌಂಡ್ ಏನು ಮಾಡಿದ್ರು, ಬ್ಲ್ಯಾಕ್ ಬೆಲ್ಟ್ ಅವರು ನನ್ನ ಮೇಲೆ ಆಪೋಸಿಟ್ ಅವ್ರು ಇದಾಯಿತು ನನಗೆ. ಆಮೇಲೆ ಆಡೋಕ್ಕಾಯಿತು. ನನಗೇನು ಮಾಡಿದ್ರು, ಫಸ್ಟ್ ಇದರಲ್ಲಿ ನನಗಿಂತ ಸ್ಟ್ರಾಂಗ್ ಅವರು ಇದ್ದರು, ಚೆನ್ನಾಗಿ ಹೊಡ್ಬಿಟ್ರು ಆ ದಿನ. ತುಂಬ ಬೇಜಾರು ಅನಿಸ್ತು ನನಗೆ. ಇಷ್ಟು ದೂರ ಬಂದು ನಾನು ಏನೂ ಅಚೀವ್ಮೆಂಟ್ಸ್ ಮಾಡೋಕ್ಕಾಗಿಲ್ಲಲ್ಲ ಹೇಳಿ. ತಿರ್ಗಿ ಅಲ್ಲಿ ನಾನು ಚಾಲೆಂಜ್ ಮಾಡಿಕೊಂಡೆ. ನಾನು ಇವತ್ತು ಇಲ್ಲಿಂದ ಏಟ್ ತಿನ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ಟೈಮು ಅಲ್ಲಿ ಬಂದು ನಾನು ವಿನ್ ಆಗಿ ಅಲ್ಲೇ ರೆಫ್ರಿ ಮಾಡಬೇಕು. ನಮ್ಮ ಕೋಲಾರ ಡಿಸ್ಟಿಕ್ಗೆ ಒಂದು ನಾವು ಅಚೀವ್ಮೆಂಟ್ಸು ಒಂದು ಹೆಸರು ತೊಗೊಂಬರ್ಬೇಕು ನಮ್ಮ ಕೋಲಾರ ಡಿಸ್ಟಿಕ್ಗೆ ಹೇಳಿ ನನಗೆ ತುಂಬ ಖುಷಿ ಅನಿಸ್ತು. ತಿರ್ಗಿ ಹಾಗೆ ನಾನು ಟ್ರೈನಿಂಗ್ಗಳು ತೊಗೊಳ್ತಿದ್ದೆ. ಎಲ್ಲೆಲ್ಲಿ ಕರಾಟೆ ಮಾಸ್ಟರ್ಗಳು ಟ್ರೈನಿಂಗ್ ಕೊಡ್ತಾರೆ, ಎಲ್ಲ ಔಟ್ ಆಫ್ ಕಂಟ್ರಿ ಅವರು ಹೇಳ್ಕೊಡ್ತಾರೆ, ಎಲ್ಲ ಕಡೆ ಟ್ರೈನ್ ಮಾಡ್ತಾಯಿದ್ದೆ. ಟೂರ್ನಮೆಂಟ್ಗಳೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ಡಿಸ್ಟಿಕ್ ಲೆವೆಲಲ್ಲಿ ಎಷ್ಟು ಸ್ಕೂಲ್ ಲೆವೆಲು, ಕಾಲೇಜ್ ಲೆವೆಲು, ಹಾಗೆ ನಾನು ಡಿಗ್ರಿ ಲೆವೆಲಲ್ಲೂ ನಾನು ಲ್ಯಾಬ್ ಟೆಕ್ನಿಷಿಯನ್ ಓದ್ತಾ ಇರೋ ಟೈಮಲ್ಲೂ ಅಲ್ಲಿ ಹೋಗಿ ಆಡಿ ಬರ್ತಾಯಿದ್ದೆ ನಾನು. ಹಾಗೆ ರಾಜ್ಯ ಮಟ್ಟದಲ್ಲೂ ಅಷ್ಟೇ ಹೈದರಾಬಾದು, ಬೇರೆ ಕಡೆ ಎಲ್ಲ ಸ್ಟೇಟ್ಗಳಲ್ಲಿ ಹೋಗಿ ಆಡಿ ಬಂದಿದ್ದೀನಿ. ಡಿಸ್ಟಿಕಲ್ಲೂ ಅಷ್ಟೇ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಡೆಲ್ಲಿ, ಹೈದರಾಬಾದ್, ಕಲ್ಕತ್ತಾ, ಪಂಜಾಬ್, ಹರಿಯಾಣ ಅಲ್ಲಿ ಎಲ್ಲ ಕಡೆ ಹೋಗಿ ಆಡ್ಬಂದಿದ್ದೀನಿ. ಇಂಟರ್ನ್ಯಾಷನಲ್ ಮಲೇಷ್ಯಾ ಆ್ಯಂಡ್ ಸಿಂಗಾಪುರಲ್ಲಿ 2019ರಲ್ಲಿ ಗೋಲ್ಡ್ ಮೆಡಲ್ ಆಯಿತು. ನಮ್ಮ ಕೋಲಾರ ಡಿಸ್ಟಿಕ್ಗೆ ಒಂದು ಹೆಸರು ತೊಗೊಂಬಂದೆ. ನಮ್ಮ ಕೋಲಾರ ಜನರು ತುಂಬ ಸಪೋರ್ಟ್ ಮಾಡಿದ್ರು ಸರ್ ನಿಮಗೆ. ನೀವು ಇಲ್ಲಿ ಕೆಲವು ಕೋಲಾರ ಜಿಲ್ಲೆಯಲ್ಲಿ ಕೆಲವು ಶಾಲಾ ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ತರಬೇತಿ ಕೊಟ್ಟಿದ್ದೀರಾ ಅಂತ ಕೇಳಿಬಂತು. ಅದು ನೀವು ಟೋಟಲಾಗಿ ಎಷ್ಟು ಮಕ್ಕಳಿಗೆ ಇದನ್ನು ತರಬೇತಿ ಕೊಟ್ಟಿದ್ದೀರಾ? ಸರ್ 2022ರಲ್ಲಿ ನಮ್ಮ ಮಹಿಳಾ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆಯಿಂದ 48 ಕರಾಟೆ ತರಬೇತಿಯನ್ನು ಕೊಡಬೇಕು ವಸತಿ ಶಾಲೆಗಳಲ್ಲಿ ಹೇಳಿ ಒಂದು ಇದು ಬಂತು. ಒಲ್ಕೆ ಓಬವ್ವ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಆ ಕರಾಟೆ ತರಬೇತಿ 48 ಕ್ಲಾಸಸ್ಸು ಬೇಸಿಕ್ಸ್ ನಡೆಯಿತು. ಹಾಗೆ ಕೋಲಾರಲ್ಲಿ ಯೂನಿವರ್ಸಿಟಿ ಸ್ಟೇಡಿಯಂ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೀತು. 100 ಮಕ್ಕಳಿಗೆ ಒಂದೇ ಸಲ ಎಟ್ ಎ ಟೈಮು ಪ್ರೋಗ್ರಾಮ್ ಕೊಟ್ಟಿದೆ ಸರ್. ಹಾಗೆ ಯಾಕಂದರೆ ಅಲ್ಲಿ 40 ಫಸ್ಟು 2022ರಲ್ಲಿ ಎಲ್ಲ ಸ್ಕೂಲು 10 ಸ್ಕೂಲ್ ಕೊಟ್ಟಿದ್ರು ನಮ್ಮ ಡಿಸ್ಟಿಕಲ್ಲಿ. ಆ 10 ಸ್ಕೂಲಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಕುರುಡುಮಲೆಯಲ್ಲಿ 250 ಮಕ್ಕಳಿಗೆ ಕರಾಟೆ ತರಬೇತಿ ಕೊಡ್ತಾ ಇದ್ದೆ. ಹಾಗೆ ಕೂತನಹಳ್ಳಿಯಲ್ಲಿ 90 ಜನ ಕ್ಲಾಸಸ್ ಕೊಡ್ತಾ ಇದ್ದೆ. ಹಾಗೆ ಗಡ್ಗುಡಿಯಲ್ಲಿ 90 ಹೆಣ್ಮಕ್ಳಿಗೆ ಕರಾಟೆ ತರಬೇತಿಯನ್ನು ಕೊಡ್ತಾ ಇದ್ದೆ. ಹಾಗೆ ಶ್ರೀನಿವಾಸಪುರದಲ್ಲಿ ರೋಣೂರು ಹಾಸ್ಟೆಲು, ಸೋಮರಾಜಪಲ್ಲಿ ಹಾಸ್ಟೆಲು ಅಲ್ಲೆಲ್ಲ ಕೊಡ್ತಾ ಇದ್ದೆ ಸರ್. ಮೇಡಮ್, ನೀವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೊರತುಪಡಿಸಿ ಬೇರೆ ಕಡೆಯೂ ಎಲ್ಲ ಒಟ್ಟಿಗೆ ಸೇರಿ ಎಷ್ಟು ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿ ನಿಮ್ಮ ಕಲೆಯನ್ನು ಕಲಿಸ್ಕೊಟ್ಟಿದ್ದೀರಾ ಮೇಡಮ್? ಸರ್, ಕೋಲಾರ ವಸತಿ ಶಾಲೆಗಳಲ್ಲಿ 3500 ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಕರಾಟೆ ತರಬೇತಿಯನ್ನು ಕೊಡ್ತಾ ಇದ್ದೀನಿ ಸರ್. ಹಾಗೆ ಪ್ರೌಢಶಾಲೆ ಹೆಣ್ಮಕ್ಳಿಗೂ ಅಷ್ಟೇ 12 ತರಬೇತಿ ಹೇಳಿದ್ರು ಅವರು. ಆ ಟೈಮಲ್ಲೂ 1000 ಹೆಣ್ಮಕ್ಳಿಗೆ ಕರಾಟೆ ತರಬೇತಿ ಹೇಳ್ಕೊಟ್ಟಿದ್ದೀನಿ ಸರ್. ಹಾಗೆ ಬೇರೆ ರಾಜ್ಯಗಳಲ್ಲಾಗಿರಲಿ, ಬೇರೆ ಜಿಲ್ಲೆಗಳಲ್ಲಾಗಿರಲಿ ಟ್ರೈನಿಂಗ್ಗಳಿಗೆ ಹೋಗ್ತಾ ಇರ್ತೀನಿ ಸರ್. ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಟ್ರೈನಿಂಗ್ ಹೇಳಿರ್ತದೆ. ಆ ಒಂದು ಟ್ರೈನಿಂಗ್ಗಳಿಗೆ ಹೋಗಿ ಕೊಟ್ಟು ಬರ್ತಾ ಇದ್ದೀನಿ ಸರ್. ಅವ್ರಿಗೆ ನೀವು ತಮ್ಮ ಇಲ್ಲ ಇದರಿಂದ ಶಾಲೆಯಿಂದ ಏನಾದರೂ ಶಾಲೆಗಿಲ್ಲೇ ಇದೆಯಾ ನಿಮಗೆ? ಸರ್ ಇಲ್ಲ ಸರ್, ಕರಾಟೆ ಶಾಲೆ ಯಾವುದೂ ಇಲ್ಲ. ಕೋಲಾರ ಡಿಸ್ಟಿಕಲ್ಲಿ ಮಾಡ್ಬೇಕು ಹೇಳಿ ನನಗೂ ಇದಿದೆ ಸರ್. ಯಾಕಂದರೆ ನಮಗೂ ಒಂದು ಖಾಸಗಿ ಪ್ರೈವೇಟ್ ಹಾಕಿ ತೊಗೊಂಡು ನಾವು ಇದು ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಈ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ಆಗಿರಲಿ, ಮಹಿಳೆಯರ ಮೇಲೆ ಆಗಿರಲಿ, ಅವ್ರ ಮೇಲೆ ಎಲ್ಲ ದೌರ್ಜನ್ಯಗಳು ನಡೀತಾ ಇದೆ.
ಎಲ್ಲೋ ಒಂದು ವಾಕಿಂಗ್ ಹೋಗೋ ಟೈಮಲ್ಲೂ ಅಷ್ಟೇ ಕಳ್ಳರು ಬಂದವರು ತಾಳಿ ಚೈನ್ ಕಿತ್ಕೊಂಡು ಹೋಗೋದಾಗಿರಲಿ, ಅವ್ರ ಮೇಲೆ ಎಲ್ಲೋ ಒಂದು ಸಿಂಗಲ್ ಹೈ ಎಜುಕೇಷನ್ ಹೋಗೋ ಟೈಮಲ್ಲಿ ಬೇರೆ ಕಡೆನೂ ಹೆಣ್ಮಕ್ಳು ಹೋಗ್ತಾರೆ. ಆ ಟೈಮಲ್ಲಿ ಅವ್ರು ಹೇಗೆ ಫೇಸ್ ಮಾಡಬೇಕು ಅವ್ರು ಗೊತ್ತಿರಲ್ಲ, ಅವಾಗ ಅವ್ರು ಸಫಲ್ ಆಗ್ತಿದ್ದಾರೆ ಸರ್. ಅದಕ್ಕೋಸ್ಕರ ನಿಮಗೆ ಸರ್ಕಾರ ನಿಮಗೆ ಏನು ಸವಲತ್ತು ಮತ್ತು ಅನುಕೂಲ ಏನು ಮಾಡಿಕೊಟ್ಟಿದೆಯಾ? ಇಲ್ಲ ಸರ್, ಇವಾಗ ಹೆಣ್ಣು ಮಕ್ಕಳಿಗೆ ಒಂದು ಆತ್ಮರಕ್ಷಣೆಗೋಸ್ಕರ ಒಂದು ಕರಾಟೆ ಶಾಲೆ ಆಗ್ಬೋದು, ವ್ಯಾಯಾಮ ಶಾಲೆ ಆಗ್ಬೋದು, ಅಂಥದ್ದೇನಾದ್ರು ಮಾಡಿಕೊಟ್ಟಿಲ್ಲ? ಇಲ್ಲ ಸರ್, ಇವಾಗವರೆಗೂ ಯಾವ ಗಮನಿಸಿಲ್ಲ ನಿಮಗೆ? ಇಲ್ಲ ಸರ್, ಗಮನಿಸಿಲ್ಲ. ಯಾಕಂದರೆ ಇವಾಗ ಅವರು ನಮ್ಮ ಸರ್ಕಾರ MLA ಆಗಿರಲಿ MP ಆಗಿರಲಿ, ನಮ್ಮ ಕರ್ನಾಟಕ ಸರ್ಕಾರ ಅವರು ಅಷ್ಟೇ, ಆಮೇಲೆ ನಮ್ಮ ಕೋಲಾರ ಜಿಲ್ಲೆ DC ಸರು ಅಷ್ಟೇ, ಅವರೆಲ್ಲರೂ ಸೇರಿ ನನಗೆ ಒಂದು ಕೋಲಾರ ಜಿಲ್ಲೆಯಲ್ಲಿ ಕರಾಟೆ ತರಬೇತಿ ಮಾಡಿಕೊಡ್ಬೇಕು, ಒಂದು ಶಾಲೆ, ಒಂದು ಪ್ಲೇಸ್ ಕೊಡ್ಬೇಕು ಸರ್ ಅವರು ನಮಗೆ. ಅಂದರೆ ನೀವು ಮಹಿಳೆಯರಿಗೆ ನಿಮ್ಮ ಪರವಾಗಿ ಒಂದು ಜಿಲ್ಲೆಯಲ್ಲಿ ಒಂದು ಮಾಡಿಕೊಡ್ಬೇಕು ಸರ್, ಮಾಡಿಕೊಡ್ಬೇಕು ಸರ್. ಮಹಿಳಾ ಕರಾಟೆ ಶಾಲೆ, ವ್ಯಾಯಾಮ ಶಾಲೆ ಅಂತದ್ದು. ಯಾಕಂದರೆ ಒಟ್ಟಿಗೆ ಸೇರಿ ಮಹಿಳೆಯರು ಪುರುಷರು ಸೇರಿ ಮಾಡೋ ಬರೆದ್ರು ಮುಜುಗರ ಆಗ್ಬೋದು ಅಂತ, ಅದಕ್ಕೆ ನೀವು ಪ್ರತ್ಯೇಕವಾಗಿ ಕೇಳ್ತಾ ಇದ್ದೀರಾ? ಹೆಂಗಸರು ಬರ್ತಾರೆ ಕರಾಟೆ ಕ್ಲಾಸ್. ಯೋಗ ಕ್ಲಾಸ್ ಅಂದರೆ ಹೆಂಗಸ್ರು ಸಪ್ರೇಟ್ ಮಾಡಿದ್ರೆ, ಜೆಂಟ್ಸ್ ಸಪ್ರೇಟ್ ಮಾಡಿದ್ರೆ, ಇವಾಗ ಇಬ್ರಿಗೂ ಮಿಕ್ಸ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಹೆಣ್ಮಕ್ಳು ಅವ್ರ ಮನಸ್ಸಿಂದ ಆಡೋಕ್ಕಾಗಲ್ಲ. ಅವರು ನಾಚಿಕೆಯಲ್ಲೇ ಆಗಿರಲಿ ಅವ್ರು ಇದು ಮಾಡ್ತಾರೆ. ಹೆಣ್ಮಕ್ಳಿಗೆ ಆಗಿರಲಿ ಮಹಿಳೆಯರಿಗೆ ಆಗಿರಲಿ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಖುಷಿಯಾಗಿ ಎಲ್ಲ ಮಹಿಳೆಯವರು ಬರ್ತಾರೆ ನಮ್ಮ ಕೋಲಾರ ಡಿಸ್ಟಿಕಲ್ಲಿ. ಯಾಕಂದರೆ ಒಂದು ಕರಾಟೆ ತರಬೇತಿಗಳು ಅವ್ರ ಜೀವನ ಉಳಿಸ್ಕೊಳ್ಬೋದು ಅವರು. ಹಾಗೆ ಸ್ಪೋರ್ಟ್ಸಲ್ಲೂ ನಮ್ಮ ಕೋಲಾರ ಡಿಸ್ಟಿಕ್ ಒಂದು ಒಳ್ಳೆ ಪ್ಲೇಸಲ್ಲಿ ಹೋಗ್ತದೆ. ನನಗೂ ತುಂಬ ಆಸೆ ಇದೆ ಸರ್, ಯಾಕಂದರೆ ನಾನು ಹೋಗಂಗೆ ಎಲ್ಲ ಮಕ್ಕಳು ಬರಬೇಕು ಹಾಗೆ ಸರ್ ಮುಂದೆ. ಮಹಿಳೆಯರಿಗೆ ಏನು ಹೇಳ್ಬಯಸ್ತೀರಾ ಇದರಲ್ಲಿ? ಎಲ್ಲರೂ ಇವಾಗ ಹೆಣ್ಮಕ್ಳಿಗೆ, ಯಾಕಂದರೆ ಹಳ್ಳಿಗಳಿಂದ ನಮಗೆ ನಮ್ಮ ಇದಕ್ಕೆ ಸಿಟಿಗೆ ಬರ್ತಾರೆ ಹೆಣ್ಮಕ್ಳು, ಸ್ಕೂಲ್ಸ್ಗಾಗಿರಲಿ ಕಾಲೇಜ್ಗಾಗಿರಲಿ. ಆ ಒಂದು ಟೈಮಲ್ಲಿ ಬಸ್ಸಸ್ಸು ಸಿಗಲ್ಲ, ಹೆಣ್ಮಕ್ಳು ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಫಾರೆಸ್ಟ್ ಏರಿಯಾಗಳು ಇರ್ತದೆ ಹಳ್ಳಿಗಳಲ್ಲಿ. ಆ ಒಂದು ಟೈಮಲ್ಲಿ ಯಾರೋ ಒಂದು ಬ್ಯಾಕ್ ಸೈಡಿಂದ ಆಗಿರಲಿ ಏನೋ ಒಂದು ಅಟ್ಯಾಕ್ ಮಾಡಿಬಿಟ್ರೆ, ಆ ಮಕ್ಕಳು ಕರಾಟೆ ಕಲ್ತಿದ್ರೆ ಅವ್ರು ಬ್ಲಾಕ್ ಮಾಡ್ಕೊಳ್ಬೋದು. ಹಾಗೆ ಇವಾಗ ಬಸ್ಸಸ್ಸಲ್ಲೂ ಅಷ್ಟೇ ಬ್ಯಾಕ್ ಟಚಿಂಗ್ಸ್ ಮಾಡ್ತಾರೆ ಹೆಣ್ಮಕ್ಳು ನಿಂತ್ಕೊಂಡಿದ್ರೆ. ಎಲ್ಲೋ ಒಂದು ರೋಡ್ ಸೈಡು ಅಷ್ಟೇ ಒಂದು ಹೆಣ್ಮಕ್ಳು ಕೆಲಸದಿಂದ ಬರ್ತಾ ಇರ್ತಾರೆ, ಲೇಟ್ ಬಸ್ ಸಿಕ್ಕಿರಲ್ಲ, ಕುಡುಕರು ಇರ್ತಾರೆ, ಬೇರೆಯವರು ಈ ಒಂದು ಇದರಲ್ಲೆಲ್ಲ ಗಾಂಜಾ ಡ್ರಗ್ಸು ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸು ಯೂಸ್ ಮಾಡ್ತಾ ಇದ್ದಾರೆ. ಆ ಒಂದು ಇದರಿಂದ ಹೆಣ್ಮಕ್ಳು ಏನು ಮಾಡ್ತಾರೆ, ಸಫಲ್ ಆಗ್ತಿದ್ದಾರೆ. ಅವ್ರ ಮೇಲೆ ಅತ್ಯಾಚಾರ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಆ ಹೆಣ್ಮಕ್ಳಿಗೆ ಸಾಯಿಸ್ಬಿಡೋದು ತುಂಬ ಕೇಸಸ್ಗಳು ನಡೀತಿದೆ ನಮ್ಮ ಇಂಡಿಯಾದಲ್ಲೇ. ಹಾಗೆ ಈ ದಿನಗಳಲ್ಲಿ ನಾನು ನ್ಯೂಸ್ಗಳೆಲ್ಲ ಓದ್ತಾ ಇದ್ದೀನಿ, ನ್ಯೂಸ್ ಪೇಪರ್ಸಲ್ಲಿ ಎಲ್ಲ, ಯೂಟ್ಯೂಬು ಎಲ್ಲ ಇದ್ರಲ್ಲಿ ಬರ್ತಾ ಇದೆ. ಹಾಗೆ ಹೆಣ್ಮಕ್ಳಿಗೆ ವರದಕ್ಷಿಣೆಗೋಸ್ಕರ ಅವ್ರಿಗೆ ಸಾಯಿಸ್ಬಿಡ್ತಿದ್ದಾರೆ. ಹೆಣ್ಮಕ್ಳು ಏನು ಮಾಡ್ತಾರೆ, ಅವರು ಆಚೆ ಕಡೆ ಬಂದು ಹೇಳ್ತಾ ಇಲ್ಲ ಪಬ್ಲಿಕ್ಗೆ, ನಮ್ಮ ಮನೇಲಿ ಹೀಗೆ ದೌರ್ಜನ್ಯಗಳು ನಡೀತಾ ಇದೆ, ನೀವು ಧೈರ್ಯದಿಂದ ಮುಂದೆ ಬಂದರೆ ಯಾವ ಹೆಣ್ಮಗುನೂ ಸಾಯಲ್ಲ, ಯಾವ ಹೆಣ್ಮಗುಗೂ ಅವರು ಒಂದು ಫೀಲ್ ಆಗಲ್ಲ. ನಮ್ಮ ತಂದೆ ತಾಯಿ ಏನು ಅಂದ್ಕೊಳ್ತಾರೋ, ನಮ್ಮ ಊರವ್ರು ಏನು ಅಂದ್ಕೊಳ್ತಾರೆ, ಹೆಣ್ಮಕ್ಳು ಅದು ಮನಸ್ಸಲ್ಲಿ ಇರ್ತದೆ ಅವ್ರಿಗೆ. ನಾವು ಧೈರ್ಯದಿಂದ ನಾವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿದ್ರೆ ನಮ್ಗೇನೋ ಒಂದು ಶಕ್ತಿ ದೇವರು ಕೊಟ್ಟಿರ್ತಾರಲ್ಲ. ಇವಾಗ ನಮ್ಮ ಅಪ್ಪ ಅಮ್ಮ ಮೇಲೇನೂ ಡಿಪೆಂಡ್ ಆಗಿರಲ್ಲ, ನಾವು ಹೋಗಿ ಆಚೆಗಡೆ ದುಡಿಮೆ ಮಾಡ್ಬೋದು, ನೀವು ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಯಾಕಂದ್ರೆ ನೀವೇನು ಅಂದ್ಕೊಂಡಿರ್ತೀರ, ನಾವು ನಮ್ಮ ತಾಯಿ ಮನೆಗೆ ಹೋದ್ರೆ ನಮ್ಮ ವ್ಯಾಲ್ಯೂ ಹೊರಟೋಗ್ಬಿಡ್ತೀನಿ, ಪ್ರಾಣನೇ ಹೊರಟೋಗ್ಬಿಟ್ರೆ ನೀವು ವ್ಯಾಲ್ಯೂದ ಯೋಚನೆ ಯಾಕೆ ಮಾಡ್ತೀರಾ? ನಮ್ಮ ಕೋಲಾರಲ್ಲಿ ಒಂದು ಕರಾಟೆ ಕ್ಲಾಸ್ ಓಪನ್ ಮಾಡಬೇಕು. ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಅವ್ರ ಆತ್ಮರಕ್ಷಣೆ ಕರಾಟೆ ತರಬೇತಿಯನ್ನು ಅವ್ರು ಕೊಡಬೇಕಂದ್ರೆ ನನಗೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿ ಕೊಡಬೇಕು. ಹಾಗೆ ಎಲ್ಲ ಮಹಿಳಾ ಪರವಾಗಿ ಅವರು ಕರಾಟೆ ಕ್ಲಾಸ್ ಕಲ್ತ್ಕೊಳ್ಬೇಕು ಅವರು. ಯಾಕಂದರೆ ಅವ್ರ ಮೇಲೆ ದೌರ್ಜನ್ಯಗಳು ನಡೀತಿದೆ. ಇದರಿಂದ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀನಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಕರಾಟೆ ಕ್ಲಾಸ್ ಓಪನ್ ಮಾಡಬೇಕು, ನಿಮ್ಮಲ್ಲಿ ಒಂದು ಸಹಕಾರವನ್ನು ಕೊಡಬೇಕು ನನಗೆ. ಸರ್, ಅಂತಾರಾಷ್ಟ್ರೀಯ ಮಟ್ಟವರೆಗೂ ಹೋಗೋಕ್ಕೆ ನಮ್ಮ ತಂದೆ ತಾಯಿ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಗುರು ಹಿರಿಯರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಸ್ನೇಹಿತರು ಅಷ್ಟೇ. ಹಾಗೆ ನಮ್ಮ ಕರಾಟೆ ತರಬೇತಿ ಕೊಟ್ಟು ಈ ಒಂದು ಅಂತಾರಾಷ್ಟ್ರೀಯವರೆಗೂ ನನಗೆ ಟ್ರೈನಪ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಅವರು ನನಗೆ ಹೇಳಿಕೊಟ್ರು. ಹಾಗೆ ಚಿಕ್ಕಬಳ್ಳಾಪುರ ಅಲ್ತಾಫ್ ಪಾಷಾ ಅವರು ಹೇಳಿಕೊಟ್ರು. ಹಾಗೆ ಬೇರೆ ಬೇರೆ ರಾಜ್ಯಗಳಾಗಿರಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಅಷ್ಟೇ ಬೇರೆ ಬೇರೆ ಕರಾಟೆ ಮಾಸ್ಟರ್ ಅವರು ನನಗೆ ತರಬೇತಿ ಕೊಟ್ಟು ಈ ಒಂದು ಮಟ್ಟಕ್ಕೆ ಬಂದಿದ್ದೀನಿ ನಾನು. ಹಾಗೆ ನಮ್ಮ ಕೋಲಾರ ಜಿಲ್ಲೆ DC, ಹಾಗೆ ನಮ್ಮ ರಾಜಕೀಯ ವ್ಯಕ್ತಿ, ಹಾಗೆ ರಾಜಕೀಯ ಮುಖಂಡರು ಅವರು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕೋಲಾರ ಜನತೆ ಎಲ್ಲರೂ ನಾನು ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನನಗೆ ಇದು ಮಾಡಿದ್ದಾರೆ. ಹಾಗೆ ನಮ್ಮ
ವಸತಿ ಶಾಲೆಯ ಪ್ರಾಂಶುಪಾಲರು ಅಷ್ಟೇ, ನಮ್ಮ ಕೋಲಾರ ವಸತಿ ಶಾಲೆ ಶಿಕ್ಷಕರು ಅಷ್ಟೇ, ಮುಖ್ಯವಾಗಿ ನಾನು ಕರಾಟೆ ತರಬೇತಿ ಕೊಡ್ತಾ ಇದ್ದೀನಲ್ಲ ಆ ವಿದ್ಯಾರ್ಥಿಗಳು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನನಗೂ ಅಷ್ಟೇ, ನಾನು ಏನೊಂದು ವಿದ್ಯೆ ಹೇಳ್ಕೊಡ್ತಾ ಇದ್ದೀನಲ್ಲ ಅವರು ಕಲ್ತ್ಕೊಳ್ತಿದ್ದಾರೆ. ಹಾಗೆ ನೀವೆಲ್ಲರೂ ಮುಂದೆ ಬರಬೇಕು. ನೀವು ಯಾಕಂದರೆ ಫಸ್ಟು ನಮ್ಮ ಊರ ಹೆಸರು ಬರ್ತದೆ, ನಮ್ಮ ಊರ ಹೆಸರು, ನಮ್ಮ ರಾಜ್ಯ ಹೆಸರು, ನಮ್ಮ ರಾಷ್ಟ್ರ ಹೆಸರು, ಹಾಗೆ ನಮ್ಮ ಬೇರೆ ಕಂಟ್ರಿಲಿ ಹೋದರೆ ನಮ್ಮ ಭಾರತ ಹೆಸರು ಅಲ್ಲೂ ಬರ್ತದೆ. ತುಂಬ ಖುಷಿ ಆಗ್ತದೆ. ನಮ್ಮ ತಂದೆ ತಾಯಿಯೂ ತುಂಬ ಖುಷಿ ಪಡ್ತಾರೆ. ಈ ಒಂದು ದಿನಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಬಾಲ್ಯ ವಿವಾಹ ನಿಷೇಧ ಮಾಡಬೇಕು, ಹಾಗೆ ಭ್ರೂಣ ಹತ್ಯೆಗಳನ್ನು ಇದು ಮಾಡಬೇಕು. ಯಾಕಂದರೆ ಈ ದಿನಗಳಲ್ಲಿ ಬಾಲ್ಯ ವಿವಾಹ ಹೆಣ್ಮಕ್ಳಿಗೆ 16 ವರ್ಷ 15 ವರ್ಷದಲ್ಲೆಲ್ಲ ಮದುವೆ ಮಾಡಿಬಿಡ್ತಿದ್ದಾರೆ. ಹಾಗೆ ಮಾಡಬೇಡ್ರಿ ಯಾರು. ನನಗೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.